ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಎಗ್ ಕರಿ. ಸೊ ಫಸ್ಟ್ ನಾನು ಒಂದು ಬಾಣಲಿಲಿ ಒಂದು 50 ಗ್ರಾಮಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 50 ಗ್ರಾಮಷ್ಟು ಗೋಡಂಬಿನ ಸಹ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಗೋಡಂಬಿ ಹಾಕಿದ ಮೇಲೆ 1 ಸ್ಪೂನಷ್ಟು ಧನಿಯಾ ಹಾಕಿದ ಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿ, ಅದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಶುಂಠಿ ಬೆಳ್ಳುಳ್ಳಿ ಹಾಕೋಣ, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಹಸಿಮೆಣಸಿನಕಾಯಿ ನಾನಿಲ್ಲಿ ಒಂದು 10ರಷ್ಟು ತಗೊಂಡಿದ್ದೀನಿ. ಖಾರ ಕಡಿಮೆ ಬೇಕಾಗಿರೋರು ದಯವಿಟ್ಟು ಒಂದು 4ರಿಂದ 5 ತಗೊಳ್ಳಿ ಸಾಕು. ಹಸಿಮೆಣಸಿನಕಾಯಿ ಹಾಕಿದ ಮೇಲೆ 2 ಟೊಮೆಟೊನು ಸಹ ಸೇರಿಸ್ಕೊಳ್ಳೋಣ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಲಿ. ಟೊಮೆಟೊ ಹಾಕಿದ ಮೇಲೆ ತೆಂಗಿನಕಾಯಿ ಹಾಕೋಣ. ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಹಾಕಿ ಫ್ರೈ ಮಾಡಿದ ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಮತ್ತು ಕೂಲ್ ಆದಮೇಲೆ ಇದನ್ನು ಸೆಪ್ರೇಟಾಗಿ ರುಬ್ಕೊಳ್ಳೋಣ. ಈಗ ಒಂದು ಬಾಣಲಿಯಲ್ಲಿ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಿದ ಮೇಲೆ ರುಬ್ಬಿರೋಂಥ ಮಸಾಲೆನೂ ಸಹ ಹಾಕೋಣ. ಅದೇ ಮಿಕ್ಸಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ಸಹ ನೀರು ಹಾಕಿದ ಮೇಲೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ಅರಿಶಿನ ಪುಡಿ ಹಾಕಿದ ಮೇಲೆ 2 ಸ್ಪೂನಷ್ಟು ಗರಂ ಮಸಾಲೆ. ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ಉಪ್ಪು ಹಾಕಿದ ಮೇಲೆ ಒಂದು 5 ನಿಮಿಷ ಸಾರು ಕಾಯಲಿ. ಸಾರು ಕಾಯ್ತಾ ಇರಬೇಕಾದ್ರೆ ನಾವಿಲ್ಲಿ ಮೊಟ್ಟೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 4 ಮೊಟ್ಟೆ ತಗೊಂಡಿದ್ದೀನಿ, ಬೇಯಿಸಿರೋಂಥ ಮೊಟ್ಟೆ. ಅದಕ್ಕೆ ಫೋರ್ಕಿಂದ ಸ್ವಲ್ಪ ಚುಚ್ಕೊಳ್ಳೋಣ. ಯಾಕೆಂದರೆ ಅದು ಮಸಾಲೆ ಸಾರಲ್ಲಿ ಹಾಕಿದಾಗ ಮಸಾಲೆ ಎಲ್ಲ ಒಳಗಡೆ ಹೋಗುತ್ತೆ. ಸೊ ಆದ್ದರಿಂದ ಹೀಗೆ ಮಾಡ್ಕೊಳ್ಳೋಣ. ಸೊ ಈಗ ಮೊಟ್ಟೆನೂ ಸಹ ಸಾರಲ್ಲಿ ಮಿಕ್ಸ್ ಮಾಡೋಣ. ಇನ್ನು ಮೊಟ್ಟೆ ಹಾಕಿದ ಮೇಲೆ ಫೈನಲ್ ಆಗಿ ಒಂದು 10 ನಿಮಿಷ ತನಕ ಸಾರು ಕಾಯಬೇಕು. 10 ನಿಮಿಷ ಆದಮೇಲೆ ಸಾರು ರೆಡಿಯಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭ ಮತ್ತು ತುಂಬಾ ಟೇಸ್ಟಾಗಿರುತ್ತೆ ಮೊಟ್ಟೆ ಸಾರು, ಎಗ್ ಕರಿ ಮೊಟ್ಟೆ ಸಾರು. ಸೊ ನೀವು ಸಹ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಮತ್ತು ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಈಗ ಟೇಸ್ಟು ಸಹ ಮಾಡೋಣ.